ಸ್ಕೂಲಲ್ಲಿ ಸರಿಯಾದ ಕೊಠಡಿಗಳಿಲ್ಲದೆ ವಿದ್ಯಾರ್ಥಿಗಳು ನಿತ್ಯ ಪರದಾಡ್ತಾ ಇದ್ರು. ಅರ್ಧಕ್ಕೆ ನಿಂತ ಕಾಮಗಾರಿಯಿಂದ ಕಿರಿಕಿರಿ ಶುರುವಾಗಿತ್ತು. ಈ ಕುರಿತು ನ್ಯೂಸ್ 18 ವರದಿ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಅಲರ್ಟ್ ಆಗಿದ್ದು ಕಟ್ಟಡ ಕಾಮಗಾರಿ ಶುರುವಾಗಿದೆ. ಶಾಲಾ ತರಗತಿಯಲ್ಲಿದೆ ಗ್ಯಾಸ್ ಸ್ಟವ್ ಸಿಲಿಂಡರ್, ದುರಸ್ತಿ ಮಾಡಿ ಅಂತ ಹೇಳಿ ಆಗ್ರಹಿಸಿದ್ರು ಕೂಡ ಡೋಂಟ್ ಕೇರ್. ನ್ಯೂಸ್ 18 ಕನ್ನಡ ಸುದ್ದಿವಾಹಿನಿಯಿಂದ ಸುದ್ದಿ ಬಂದ ಮೇಲೆ ಸ್ವಲ್ಪ ಎಚ್ಚೆತ್ತುಕೊಂಡ್ರು. ಬಿರುಕು ಬಿಟ್ಟ ಶಾಲೆ, ಜೀವ ಭಯದಲ್ಲೇ ಕಲಿಕೆ, ಅರ್ಧಕ್ಕೆ ನಿಂತ ಕಾಮಗಾರಿ, ಮಕ್ಕಳಿಗೆ ಕಿರಿಕಿರಿ. ಅಖಾಡಕ್ಕಿಳಿದ ನ್ಯೂಸ್ 18, ಶಾಲೆಗೆ ಕಾಯಕಲ್ಪ, ಅಡುಗೆ ಕೋಣೆ ಮೇಲ್ಚಾವಣಿ ರಿಪೇರಿ ಶುರು. ಚಾಟಿ ಬೀಸಿದ ನ್ಯೂಸ್ 18, ಸ್ಕೂಲ್ಗೆ ಕಾಯಕಲ್ಪ ಶುರು. ಆರಂಭ ಆಗಿದೆ. 2-3 ವಾರದಲ್ಲಿ ಶಾಲಾ ಕೊಠಡಿ ರೆಡಿ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಸರ್ಕಾರಿ ಶಾಲೆಯಲ್ಲಿ ಏನು ಸ್ಥಗಿತಗೊಂಡಿದ್ದಂತಹ ಒಂದು ಅಡಿಗೆ ಕೋಣೆ ಕಾಮಗಾರಿನಿದೆ, ಆ ಕಾಮಗಾರಿ ಈಗಾಗಲೇ ಪುನರ್ ಆರಂಭ ಮಾಡಿರ್ತಕ್ಕಂಥದ್ದು. ಮಾನ್ಯ CO ಸಾಹೇಬರು ಮತ್ತೆ ತಾವು ಸಹ ಲಾಸ್ಟ್ ಟೈಮು 2-3 ಟೈಮ್ ಕೇಳಿದ್ರು ತಾವು ಸಹ. ಅದರಿಂದ ನಾವು ಈಗಾಗಲೇ ಏನು ಸ್ಥಗಿತಗೊಂಡಿತ್ತೋ ಅದಕ್ಕೆ ಚಾಲನೆ ಕೊಟ್ಟಿದ್ದೀವಿ. ತುಂಬ ಧನ್ಯವಾದಗಳು ಸರ್ ನ್ಯೂಸ್ 18ಗೆ. ನ್ಯೂಸ್ 18 ಸದಾ ಬಡವರ ಪರ. ಎಲ್ಲಿ ಅನ್ಯಾಯ ನಡೆಯುತ್ತೋ ಅಲ್ಲಿ ನಿಮ್ಮ ನ್ಯೂಸ್ 18 ಇರುತ್ತೆ. ಯಾವುದೇ ಸಮಸ್ಯೆ ಆಗದಿರಲಿ, ಅದಕ್ಕೆ ಪರಿಹಾರ ಕೊಡಿಸೋವರೆಗೂ ಬಿಡಲ್ಲ. ಅದಕ್ಕೆ ಈ ಸ್ಟೋರಿಯೇ ಮತ್ತೊಂದು ಎಕ್ಸಾಂಪಲ್. ಸರ್ಕಾರಿ ಶಾಲಾ ದುರಸ್ತಿ ಕಾರ್ಯ ಅರ್ಧಕ್ಕೆ ನಿಂತಿತ್ತು. ಬರೋಬ್ಬರಿ 4 ವರ್ಷದಿಂದ ಮಕ್ಕಳು ಜೀವ ಭಯದಲ್ಲೇ ಪಾಠ ಕೇಳುವಂತಾಗಿತ್ತು. ಯಾವಾಗ ನಿಮ್ಮ ನ್ಯೂಸ್ 18 ವರದಿಯನ್ನ ಬಿತ್ತರಿಸ್ತೋ ಶಾಲೆಗೆ ಕಾಯಕಲ್ಪ ಸಿಕ್ಕಿದೆ. ಇದು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಎನ್ ಚೌಡೇನಹಳ್ಳಿ ಸರ್ಕಾರಿ ಶಾಲೆ. ಈ ಶಾಲೆಯಲ್ಲಿ 25ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಈ ಸ್ಕೂಲ್ನಲ್ಲಿ ಇದ್ದಿದ್ದು 108 ಸಮಸ್ಯೆ. ಮಳೆ ಬಂದರೆ ಎಲ್ಲೆಂದರಲ್ಲಿ ಸೋರ್ತಾ ಇತ್ತು. ಕಟ್ಟಡ ಕಾಮಗಾರಿ ಅರ್ಧಕ್ಕೆ ನಿಂತಿದ್ರಿಂದ ಶಾಲೆ ಕೊಠಡಿಯಲ್ಲೇ ಅಡುಗೆ ಮಾಡುವಂಥ ಪರಿಸ್ಥಿತಿ ಇತ್ತು. ಈ ಸಾಲು ಸಾಲು ಸಮಸ್ಯೆಗಳ ಬಗ್ಗೆ ನ್ಯೂಸ್ 18 ವರದಿಯನ್ನ ಬಿತ್ತರಿಸಿತ್ತು. ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಎಚ್ಚೆತ್ತ ಅಧಿಕಾರಿಗಳು ಕಾಮಗಾರಿ ಆರಂಭಕ್ಕೆ ಸೂಚನೆಯನ್ನ ಕೊಟ್ಟರು. ಈಗಾಗಲೇ ಏನು ಸ್ಥಗಿತಗೊಂಡಿತ್ತೋ ಅದಕ್ಕೆ ಚಾಲನೆ ಕೊಟ್ಟಿದ್ದೀವಿ. 6.2 ಲಕ್ಷದಲ್ಲಿ ಅದು ಅಡುಗೆ ಕೋಣೆ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಈ ಮೇಲ್ಚಾವಣಿ ಏನಿತ್ತು ಅದೇ ರೀಸನ್ನೇ ಈಗಾಗಲೇ 2 ಲಕ್ಷ ಕಾಯ್ದಿರಿಸಿವಿ. ಅದನ್ನು ಸಹ ನಾವು 2-3 ದಿನದಲ್ಲಿ ಮಳೆ ಬೀಳ್ತಾ ಇರೋದ್ರಿಂದ ತಡೆಯಾಗಿದೆ. ಇಮಿಡಿಯೇಟಾಗಿ ಅದನ್ನು ಸಹ ನಾವು ಕ್ಲಿಯರ್ ಮಾಡಿಸ್ತೀವಿ. ನ್ಯೂಸ್ 18 ವರದಿ ಬಳಿಕ ಶಾಲೆಯ ದುರಸ್ತಿ ಕಾಮಗಾರಿ ಆರಂಭವನ್ನು ಮಾಡಲಾಗಿದೆ. ಮುದುಗೆರೆ ಗ್ರಾಮ ಪಂಚಾಯಿತಿಯಿಂದ 6.2 ಲಕ್ಷ ವೆಚ್ಚದಲ್ಲಿ ಅಡುಗೆ ಕೋಣೆ ನಿರ್ಮಾಣ ಆಗ್ತಾ ಇದೆ. ಈಗಾಗಲೇ ಮೋಲ್ಡಿಂಗ್ ಹಾಕಿ ಪ್ಲಾಸ್ಟಿಂಗ್ ಮಾಡಲಾಗ್ತಾ ಇದೆ. ಜೊತೆಗೆ 2 ಲಕ್ಷ ವೆಚ್ಚದಲ್ಲಿ 2 ಕೊಠಡಿಗಳ ಮೇಲ್ಚಾವಣಿ ರಿಪೇರಿ ಮಾಡ್ತಿದ್ದಾರೆ. ಇನ್ನು 2-3 ವಾರಗಳಲ್ಲಿ ಕಾಮಗಾರಿ ಕಂಪ್ಲೀಟ್ ಆಗಲಿದೆ. ಸುಣ್ಣ ಬಣ್ಣ ಬಳಿದು 1 ತಿಂಗಳ ಒಳಗಾಗಿ ತರಗತಿ ಪಾಠಗಳಿಗೆ ಕಟ್ಟಡ ಲಭ್ಯವಾಗಲಿದೆ. 4 ವರ್ಷದಿಂದ ಅಡುಗೆ ಕೋಣೆ ಸ್ವಲ್ಪ ಸ್ಥಗಿತವಾಗಿತ್ತು. ಈಗ ನಿಮ್ಮ ಕಡೆಯಿಂದ ಸುದ್ದಿವಾಹಿನಿ, ನಿಮ್ಮ ನ್ಯೂಸ್ 18 ಕನ್ನಡ ಸುದ್ದಿವಾಹಿನಿಯಿಂದ ಸುದ್ದಿ ಬಂದ ಮೇಲೆ ಸ್ವಲ್ಪ ಎಚ್ಚೆತ್ತುಕೊಂಡ್ರು. ಶಾಲೆನೂ ಪ್ರಾರಂಭ ಮಾಡಿದ್ದಾರೆ, ಮೇಲ್ಚಾವಣಿ ಪ್ರಾರಂಭ ಮಾಡಿದ್ದಾರೆ. ಇವಾಗ ಅಡುಗೆ ಕೋಣೆಯನ್ನು ಲಿಂಟಲ್ ಲೆವೆಲಲ್ಲಿದ್ದನ್ನು ಮೋಲ್ಡ್ ಮಾಡಿದ್ದಾರೆ. ತುಂಬ ಧನ್ಯವಾದಗಳು. ಇಡೀ ರಾಜ್ಯದಲ್ಲೆಲ್ಲ ನೀವು ಸುತ್ತಾಡಿ ಸರ್ಕಾರಿ ಶಾಲೆ ಬಗ್ಗೆ ತುಂಬ ಇದು ಮಾಡ್ತಾ ಇದ್ದೀರಾ, ಕಾಳಜಿ ವಹಿಸ್ತಾ ಇದ್ದೀರಾ. ತುಂಬ ಧನ್ಯವಾದಗಳು ನ್ಯೂಸ್ 18ಗೆ. ನಿರಂತರ ವರದಿ ಮೂಲಕ ನ್ಯೂಸ್ 18 ಅಧಿಕಾರಿಗಳನ್ನ ಬಡಿದೆಬ್ಬಿಸಿದ್ದು ಮಕ್ಕಳ ಭವಿಷ್ಯಕ್ಕೆ ಮತ್ತೊಮ್ಮೆ ಬೆಳಕಾಗಿದೆ. ರಘುರಾಜ್, ನ್ಯೂಸ್ 18 ಕೋಲಾರ.